ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೆಣಸು ನೋಡಿ, ಇವತ್ತು ಗೆಣಸಿನಿಂದ ನಾನು ಒಂದು ಸ್ಪೆಷಲ್ ರೆಸಿಪಿ ಮಾಡ್ತಾ ಇದ್ದೀನಿ. ಇದರ ರುಚಿ ನೋಡಿದ್ರೆ ನೀವು ಪದೇ ಪದೇ ಮಾಡಿ ತಿನ್ನೋದಂತೂ ಗ್ಯಾರಂಟಿ. ಇಲ್ಲೂ 2 ಗೆಣಸು ನಾನು ಸ್ಟೀಮ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಸ್ವೀಟ್ ಪೊಟ್ಯಾಟೊ ನಾನು ಸ್ಟೀಮ್ ಮಾಡಿ ಇಟ್ಕೊಂಡಿದ್ದೀನಿ. ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಇಟ್ಕೊಂಡಿದ್ದೀನಿ. ಈಗ ಏನು ಮಾಡ್ತಾ ಇದ್ದೀನಿ ಅಂದರೆ, ಇದನ್ನು ಮೊದಲು ನಾನು ತುರ್ಕೊಳ್ತೀನಿ. ಇದು ಬೇಯಿಸಿರುವಂತಹ ಈ ಸ್ಟೀಮ್ ಮಾಡಿರುವಂತಹ ಗೆಣಸನ್ನು ಮೊದಲು ಸಿಪ್ಪೆ ತೆಗೆದು ಈ ರೀತಿ ನಾನು ತೋರಿಸ್ತಾ ಇದ್ದೀನಲ್ವ, ಇದೇ ರೀತಿಯಾಗಿ ತುರ್ಕೋಬೇಕು. ಅಂದರೆ ಗಂಟಾಗಿರಲ್ಲ ಅಂತ ಅಷ್ಟೇ. ಸೊ ಇದನ್ನು ತುರಿದ್ಬಿಟ್ಟು ನೋಡಿ, ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ತುರ್ಕೋಬೇಕು. ನೋಡಿ ಇಷ್ಟೆಲ್ಲ ಬಂತು, ನೋಡಿ ಇಷ್ಟು ಸಾಫ್ಟ್ ಆಗಿರುತ್ತೆ. ಈಗ ಇದರಲ್ಲಿ ನಾನು 2 ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ವೀಟ್ ಫ್ಲೋರ್ 1 ಟೀ ಸ್ಪೂನಷ್ಟು ನಾನಿಲ್ಲಿ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸಾಲ್ಟ್ ಇಷ್ಟೇ, ಜಾಸ್ತಿ ಏನು ಹಾಕೋ ಹಾಗಿಲ್ಲ. ಯಾಕಂದರೆ ಇವತ್ತು ನಾನು ಮಾಡ್ತಾ ಇರೋದು ಈ ಸ್ವೀಟ್ ಪೂರಿ. ಸೊ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಮೊದಲು ಗೆಣಸು ಹಿಟ್ಟು ಮೊದಲು ಕಲಿಸ್ಕೊಳ್ಳಿ. ನೀರು ಎಷ್ಟು ಬೇಕೋ ಅಷ್ಟು, ಅವಶ್ಯಕತೆ ಇದ್ದರೆ ಮಾತ್ರ ನೀರು ಹಾಕ್ಕೊಂಡು ಸ್ವಲ್ಪನೇ ಹಾಕ್ಕೊಂಡು ಸ್ವಲ್ಪ ಗಟ್ಟಿ ಹದಕ್ಕೆ ಕಲಿಸ್ಕೋಬೇಕು. ನೀವು ಎಷ್ಟು ಗಟ್ಟಿ ಕಲಿಸ್ಕೊಳ್ತೀರಲ್ಲ ಹಿಟ್ಟು, ಸೊ ಪೂರಿ ಅಷ್ಟೇ ಉಬ್ಬಿ ಬರುತ್ತೆ. ಸೊ ನೋಡಿದ್ರಲ್ಲ, ಹಿಟ್ಟು ಹದವಾಗಿ ನಾನು ಈ ರೀತಿಯಾಗಿ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ. ಚಪಾತಿಗೆ ಸ್ವಲ್ಪ ಸಾಫ್ಟ್ ಬೇಕಾಗತ್ತೆ, ಅದಕ್ಕಿಂತ ಸ್ವಲ್ಪ ಗಟ್ಟಿ ಕಲಿಸ್ಕೊಂಡ್ರೆ ಸಾಕು. ಕೆಲವ್ರು ಹೇಳ್ತಾರೆ ಪೂರಿ ಮಾಡ್ತೀವಿ ಅದು ಉಬ್ಬಿ ಬರಲ್ಲ ಅಂತ ತುಂಬ ಕಂಪ್ಲೇಂಟ್ ಮಾಡ್ತೀರಾ. ಸ್ವಲ್ಪ ಹಿಟ್ಟನ್ನು ಗಟ್ಟಿಯಾಗಿ ಕಲಿಸ್ಕೊಳ್ಳಿ, ಖಂಡಿತವಾಗ್ಲಿ ಉಬ್ಬಿ ಬರುತ್ತೆ ಪೂರಿ. ಈಗ ಸ್ಪೆಷಲ್ ಚಟ್ನಿ ಮಾಡ್ಕೊಳ್ಳೋಣ. ಅದನ್ನು ಸೈಡಲ್ಲಿ ಇಟ್ಬಿಟ್ಟು ಹಿಟ್ಟನ್ನು, ಇದಕ್ಕೆ ಒಂದು ಸ್ಪೆಷಲ್ ಚಟ್ನಿ ಹೇಳಿದೆ. ಇದು ಕರಿಬೇವು ಸೊಪ್ಪಿನ ಚಟ್ನಿ. ತುಂಬ ರುಚಿಯಾಗಿರುತ್ತೆ. ಕರಿಬೇವು ಸೊಪ್ಪು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದು ನಮ್ಮ ಚರ್ಮಕ್ಕೆ, ಕೂದಲಿಗೆ, ಆಮೇಲೆ ನಮ್ಮ ಬ್ಯಾಡ್ ಕೊಲೆಸ್ಟ್ರಾಲನ್ನು ಕೂಡ ಕರಗಿಸುತ್ತೆ. ಶುಗರ್ ಇದ್ದವ್ರಿಗಂತೂ ಇದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ಈ ಚಟ್ನಿ. ಸೊ ಈಗ ಕರಿಬೇವು ಸೊಪ್ಪೆಲ್ಲ ತೆಗೆದುಬಿಟ್ಟು ಸ್ವಲ್ಪ ಶುಂಠಿ, 4ರಿಂದ 5 ಹಸಿಮೆಣಸಿನ್ಕಾಯಿ, ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿನ ನಾನು ಕಟ್ ಮಾಡಿ ಇದರಲ್ಲಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕ್ಕೊಂಡಿದ್ದನ್ನು ಫೈನಾಗಿ ಚಟ್ನಿ ಮಾಡ್ಕೊಳ್ಳೋಣ. ಇದಕ್ಕೆ ಬೇಕಂದರೆ ನೀವು ಹುಣಸೆಹಣ್ಣು ಕೂಡ ಹಾಕೋಬೋದು. ನಾನು ಹುಣಸೆಹಣ್ಣು ಹಾಕ್ತಾ ಇಲ್ಲ, ಬೇಕಂದರೆ ನೀವು ಹಾಕೋಬೋದು. ಸೊ ಈಗ ಇದನ್ನು ಫೈನಾಗಿ ರುಬ್ಕೊಂಡಿದ್ದೀನಿ. ನೋಡಿ, ಈ ಕರಿಬೇವು ಸೊಪ್ಪಿನ ಚಟ್ನಿ ನೀವು ಅವಾಗ ಮಾಡಿ ತಿಂತಾ ಇದ್ರೆ ನಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಕಣ್ಣಿಗಂತೂ ಇದು ತುಂಬಾ ಒಳ್ಳೆಯದು. ಸೊ ಹಾಗಾಗಿ ಮಿಸ್ ಮಾಡದೆ ನೀವು ಕೆಲವೊಂದು ಸಲ ಕರಿಬೇವು ಸೊಪ್ಪು ತಂದಿರ್ತೀರಲ್ವ ಫ್ರೆಶ್ಶು, ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಳಿ. ಜಾಸ್ತಿ ಪ್ರಮಾಣದಲ್ಲಿದ್ದರೆ ಈ ರೀತಿ ಚಟ್ನಿ ಮಾಡಿ ತಿನ್ಬೋದು. ನೋಡಿ, ಈ ಚಟ್ನಿ ಕೂಡ ರೆಡಿ ಆಯಿತು, ಸ್ಪೆಷಲ್ ಚಟ್ನಿ. ಸೊ ಇದು ನನ್ನ ಫೇವ್ರೆಟ್ ಚಟ್ನಿ ಅಂತ ಕೂಡ ಹೇಳ್ಬೋದು. ಸೊ ಈಗ ಇದನ್ನು ಸೈಡಲ್ಲಿ ಇಟ್ಕೊಂಡು, ಈಗ ಹಿಟ್ಟು ಕಲಸಿಟ್ಟಿದ್ನಲ್ವ, ಅದು ಕರೆಕ್ಟ್ ಒಂದು 5 ನಿಮಿಷ ಇಟ್ಟಿರ್ತೀವಿ. ಚಟ್ನಿ ಮಾಡೋಷ್ಟೊತ್ತಿಗೆ ರೆಸ್ಟ್ ಆಗಿರುತ್ತೆ, ಸಾಕು. ಜಾಸ್ತಿ ಹೊತ್ತು ಕಲಿಸ್ಬಿಟ್ಟು ನೆನೆಸ್ಬೇಕು ಅಂತ ಏನೂ ಅವಶ್ಯಕತೆ ಇಲ್ಲ. ಈಗ ಇಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ ಹಿಟ್ಟಿನ ಅಂದರೆ, ಪೂರಿ ಮಾಡ್ತಾ ಇರೋದು. ಸೊ ಹಾಗಾಗಿ ನಾನಿಲ್ಲಿ ಒಂದು ಕಡಾಯಿಯಲ್ಲಿ ನಾನು ಇಲ್ಲಿ ತೆಂಗಿನಕಾಯಿ ಎಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ. ಯಾಕಂದರೆ ತೆಂಗಿನಕಾಯಿ ಎಣ್ಣೆ ಕೂಡ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಕೊಕೊನಟ್ ಆಯಿಲು, ನೀವು ನಾರ್ಮಲ್ ಯಾವ ಎಣ್ಣೆ ಯೂಸ್ ಮಾಡ್ತೀರೋ ಅದನ್ನು ನೀವು ಕೂಡ ಮಾಡ್ಬೋದು. ಈಗ ನೋಡಿ, ಚಿಕ್ಕ ಉಂಡೆಗಳನ್ನು ಮಾಡಿ ಇಟ್ಕೊಂಡು, ನಾನಿಲ್ಲಿ ಹಿಟ್ಟು ಹಾಕ್ತಾ ಇಲ್ಲ, ಒಣ ಹಿಟ್ಟು, ಸ್ವಲ್ಪ ಎಣ್ಣೆ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ. ನೋಡಿ, ಇದೇ ರೀತಿಯಾಗಿ ಜಸ್ಟ್ ಟಚ್ ಮಾಡಿ ಕೆಳಗಡೆ ಎಣ್ಣೆ ಹಾಕ್ಕೊಂಡು ಅದನ್ನು ಈ ರೀತಿಯಾಗಿ ಉದ್ಕೋಬೇಕು. ಸೊ ಹಾಗಾಗಿ ಏನಂದರೆ ಎಣ್ಣೆ ಹಾಳಾಗಲ್ಲ. ಇಲ್ಲಾಂದರೆ ನೀವು ಒಣ ಹಿಟ್ಟು, ಗೋಧಿ ಹಿಟ್ಟು ಹಾಕಿ ಪೂರಿ ಮಾಡ್ತೀರಾ, ಆ ಎಣ್ಣೆ ಎಲ್ಲ ಫುಲ್ ಕಲರ್ ಚೇಂಜ್ ಆಗಿಬಿಟ್ಟು ಅಷ್ಟು ಚೆನ್ನಾಗಿರಲ್ಲ. ಸೊ ಹಾಗಾಗಿ ನಾನು ಇದೇ ರೀತಿಯಾಗಿ ಮಾಡ್ಕೊಳ್ಳೋದು. ಮತ್ತು ಈ ಥರ ಪೂರಿ ಮಾಡಿಕೊಂಡು ಹಿಟ್ಟು ಎಷ್ಟು ಹೇಳಿದೆ ಅಲ್ವಾ, ಗಟ್ಟಿಯಾಗಿರಬೇಕು. ಆಮೇಲೆ ಫ್ರೈ ಮಾಡುವಾಗ ಎಣ್ಣೆ ತುಂಬ ಬಿಸಿಯಾಗಿರಬೇಕು, ಅಂದರೆ ಪೂರಿ ಉಬ್ಬಿ ಬರುತ್ತೆ. ಸೊ ಈ ಟಿಪ್ಸನ್ನು ಕೂಡ ನೀವು ಫಾಲೋ ಮಾಡಿ, ಖಂಡಿತವಾಗ್ಲೂ ಪೂರಿ ಎಲ್ಲೋ ಈ ಥರ ಉಬ್ಬಿ ಬರುತ್ತೆ. ಸೊ ಈ ಪೂರಿ ಕೂಡ ನಾನು ಇದೇ ರೀತಿಯಾಗಿ ಎಲ್ಲ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ನೋಡಿ. ಸೊ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್, ಕಲರ್ ತುಂಬ ಚೆನ್ನಾಗಿ ಬಂದಿದೆ. ಪರ್ಫೆಕ್ಟಾಗಿ ಪೂರಿ ರೆಡಿಯಾಗಿದೆ. ಸೊ ಈ ಪೂರಿ ಕೂಡ ರೆಡಿ ಆಯಿತು, ಹಾಗೆ ಆರೋಗ್ಯಕರವಾದ ಚಟ್ನಿ ಕೂಡ ರೆಡಿ. ಇದು ಬ್ರೇಕ್ಫಾಸ್ಟ್, ಲಂಚ್ ಬಾಕ್ಸಿಗಂತೂ ಪರ್ಫೆಕ್ಟ್. ಕೆಲವೊಂದು ಸಲ ಒಂದೇ ರೀತಿ ಬ್ರೇಕ್ಫಾಸ್ಟ್ ತಿಂದು ಬೇಜಾರಾಗಿದ್ದರೆ ಈ ರೀತಿ ಮಾಡಿ, ನನ್ನ ಹಸ್ಬೆಂಡ್ ಫೇವ್ರೇಟ್ ರೆಸಿಪಿ ಅಂತಲೂ ಕೂಡ ಹೇಳ್ಬೋದು ಈ ಪೂರಿ. ಸೊ ಈ ಚಟ್ನಿ ಕೂಡ. ಸೊ ಹಾಗಾಗಿ ಅವರಿಗೆ ಬ್ರೇಕ್ಫಾಸ್ಟಿಗೆ ಕೊಟ್ಟೆ, ಮತ್ತು ಲಂಚ್ ಬಾಕ್ಸಿಗೆ ಇದೇ ಬೇಕು ಅಂತ ಕೇಳಿದರು. ಸೊ ಹಾಗಾಗಿ ಇವತ್ತು ಅವ್ರಿಗೆ ಲಂಚ್ ಬಾಕ್ಸಿಗೆ ಕೂಡ ನಾನು ಇದೇ ಕೊಟ್ಟಿದ್ದೀನಿ. ಸೊ ಟೆನ್ಷನ್ ಫ್ರೀಯಾಗಿ ನೀವು ಇದನ್ನು ಒಮ್ಮೆ ಮಾಡಿ, ರುಚಿ ಜೊತೆ ಆರೋಗ್ಯಕರ ಅಂತ ಹೇಳ್ತಾ, ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಹಾಗೆ ನನ್ನ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡಿ. ಈ ಪೂರಿ ಸ್ವಲ್ಪ ಸ್ವೀಟ್ ಇರುತ್ತೆ, ಹಾಗೆ ಈ ಖಾರ ಚಟ್ನಿ ಜೊತೆ ತುಂಬ ರುಚಿಯಾಗಿರುತ್ತೆ. ಟ್ರೈ ಮಾಡಿ. ಸೊ ಮತ್ತೆ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.